ಎಲ್ಲ ಹಾರ್ತಾ ಉಂಟಾ? ಎಂಥ ಅವಸ್ಥೆ ಸ್ಲೋ ಮಾಡಿ. ಅದು ಮೊದಲೇ ಹೇಳ್ಬೇಕಲ್ಲ ನೀನು, ಹಾರ್ತಾ ಉಂಟು ಅದು ಸಾವು. ಹಲೋ ಗೈಸ್, ವೆಲ್ಕಮ್ ಟು ದ ಫಸ್ಟ್ ಕುಕಿಂಗ್ ವ್ಲಾಗ್. ಇವತ್ತು ನಾನು ಹೊಸ ಚಿಕನ್ ಡಿಶ್ ಮಾಡ್ತಿದ್ದೇನೆ. ಸೊ ಮಾಡ್ಲಿಕ್ಕೆ ಗೊತ್ತಿಲ್ಲ, ಆದರೂ ಟ್ರೈ ಮಾಡುವ ಅಂತ. ಹೆಂಡತಿ ಹೇಳಿದ್ದಾಳೆ, ಫುಲ್ ಹೇಳಿಕೊಡ್ತಾಳೆ ಅಂತ ಹಿಂದಿಂದ. ನೋಡುವ ಹೇಗೆ ಹೋಗ್ತದೆ ನೋಡುವ. ಆದರೆ ಇಲ್ಲಿ ಊಟ ಮಾಡೋದು, ಕೆಟ್ಟಿದ್ರು ಸೀದಾ ಹೋಟೆಲಿಗೆ ಹೋಗಿ ಊಟ ಮಾಡೋದು. ಈಗ ಎಂತ ಮಾಡ್ಬೇಕು ಹೇಳು? ಅದಕ್ಕೆ ಚಿಕನಿಗೆ ಫಸ್ಟ್ ಅದೇ ಸಾಲ್ಟ್ ಹಾಕಿ. ಇಷ್ಟು ಉಪ್ಪಲ್ಲ? ಅಷ್ಟೇ, ಉಪ್ಪೇ ಅದು. ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟಾ? ಇದೆಷ್ಟು ಹಾಕಬೇಕು ನೋಡು ಸಾಕ? ಟರ್ಮರಿಕ್ ಅಂದರೆ ಯಾವುದಾ? ಇದರಲ್ಲಿ ಉಂಟಾ? ಹಾಂ, ಇಲ್ಲಿ ಉಂಟು. ಹಾಂ, ಎಷ್ಟು? ಇಷ್ಟ? ಇನ್ನು ಕೂಡ ಹಾಕ್ಬೇಕಾ? ಮತ್ತೆಂತ ಹಾಕಬೇಕು? ಚಿಲ್ಲಿ ಪೌಡರ್. ಇದ್ರ ಸ್ಪೂನೇ ಇಲ್ಲ? ಇಷ್ಟು? ಇದು ಹಾಕ್ಬೇಕಾ? ಇದು ಕೂಡ ಇಷ್ಟ ಹಾಕ್ಬೇಕಾ? ಹಾಂ, ಸ್ವಲ್ಪ ಜಾಸ್ತಿ ಹಾಕಿ. ಓಕೆ. ಹಾಂ, ಕರ್ಡ್ಸ್ ಎಷ್ಟು? ಅರ್ಧ ಲೀಟ್ರ್ ಹಾಕೋದಾ? ಇಷ್ಟೇ ಮಿಕ್ಸ್ ಮಾಡೋದಾ? ಅಷ್ಟೇ ಅಲ್ಲ? ಸಾಕಾ? ಚಿಕನ್ ಮ್ಯಾರಿನೇಷನ್ ಆಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಎಂತ ಅಂತ ಕೇಳು ಹೆಂಡತಿ ಹತ್ರ. ನೆಕ್ಸ್ಟ್ ಎಂತ ಮಾಡ್ಕೊಳ್ಬೇಕೀಗ? ಗ್ರೈಂಡಾ? ಇದನ್ನು ಯಾವುದು ಇದು? ಇದಾ? ಇದು ಇಷ್ಟು ಅದರಲ್ಲಿ ಹಿಡಿತದೆ ಅದೆಲ್ಲ. ಈಗ ನಾವು ಮಸಾಲಕ್ಕೆ ರೆಡಿ ಮಾಡ್ಕೊಳ್ಳುವ, ಪೇಸ್ಟ್ ಮಾಡ್ಕೊಳ್ಳುವ ಇದನ್ನು. ಒಂದು ನೀರುಳ್ಳಿ, ಒಂದು ಟೊಮ್ಯಾಟೊ, ಬೆಳ್ಳುಳ್ಳಿ, ಹಸಿಮೆಣಸು, ಆಮೇಲೆ ಇದೆಂತ ಇದು ಸೊಪ್ಪು? ಹಾಂ, ಕೊತ್ತಂಬರಿ ಸೊಪ್ಪು. ಆಮೇಲೆ ಬಾದಾಮ್ ಆಪ್ಷನಲ್ ಆಯಿತಾ, ನೀವು ಕ್ಯಾಶ್ಯೂಸ್ ಹಾಕ್ಬೋದು. ಆಮೇಲೆ ಇದೆಂತ ಹೇಳಿದ ಇದಕ್ಕೆ? ಗರಂ ಮಸಾಲ ಮತ್ತು ಶುಂಠಿ. ಇಷ್ಟು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋದು. ನೋಡುವ ಹೇಗೆ ಆಗ್ತದೆ ನೋಡುವ. ಹಾಂ, ಪುದೀನ ಇದ್ರೆ ಆ್ಯಡ್ ಮಾಡ್ಕೊಳ್ಬೋದು ಅಂತ ನೋಡುವ. ಹಾಂ, ಇಲ್ವಾ ಅಂತ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿ, ಆಯಿತಾ? ಎಸ್, ಆಯಿತು. ಗ್ರೈಂಡ್ ಪೇಸ್ಟ್ ಆಯಿತು. ಇನ್ನು ಇದನ್ನೆಂತ ಮಾಡಬೇಕು? ಓಕೆ, ಆನ್ ಮಾಡೋದಾ? ಸೊ ಲೆಟ್ಸ್ ಕುಕ್ ಚಿಕನ್. ಇದು ಎಂಥ ಡಿಶ್ ಇದು? ಇದಕ್ಕೆ ಹೆಸರು ಎಂತ? ಹೊಸ ಹೆಸರು ಇಡುವ ಮತ್ತೆ. ತುಪ್ಪ ಒಳ್ಳೆ ಕಮ್ಮಿನೇ ಬರ್ತಾ ಉಂಟು. ಬಿಸಿ ಆಗ್ಬೇಕು ಇದು? ತುಪ್ಪ ಆಗಬೇಕಾದ್ರೆ ತುಪ್ಪ ಎಷ್ಟು ಆಗಬೇಕು ನೋಡು? ಇಷ್ಟು ಬೇಕಾ? ಪರವಾಗಿಲ್ವಾ? ಇನ್ನು ತುಪ್ಪ ಫುಲ್ಲು ಮೆಲ್ಟ್ ಆಗಬೇಕಲ್ಲ? ಆಯ್ತಲ್ಲ. ಯಾವ ಜಾರು? ಇದಾ? ಸೈಡಲ್ಲಿ ಸಿಕ್ಕಿ ಬಿದ್ದದ ಅಂತ? ಎಲ್ಲೆಲ್ಲ ಹಾಗೆ ಉಂಟು ಸೈಡಲ್ಲಿ. ಇದನ್ನು ಫುಲ್ ಇಲ್ಲ, ನಾನು ಹಾಕ್ತೇನೆ. ಮೆಲ್ಲ ಹಾಕ್ಬೇಕಾ? ಇಲ್ಲ, ಹಾರಿ ಉಂಟಲ್ಲ ಇದರಲ್ಲಿ, ಉಂಟಲ್ಲ ಇದನ್ನು. ಕಾರ್ನರಲ್ಲಿ ಇದ್ದ ಮಸಾಲನ್ನು ಹಾಕ್ಕೊಳ್ಬೇಕು ಫುಲ್. ನೆಕ್ಸ್ಟ್ ಮಿಕ್ಸ್ ಮಾಡ್ಕೊಳ್ಬೇಕಾ? ಈಗ ಫುಲ್ ಮಗ್ಸ್ಬೇಕಲ್ಲ? ಹಾಂ, ಹೇಳಿ ಈಗ ಎಂತ ಮಾಡಬೇಕು? ಮಗ್ಸೋದು ಬೇಡವಾ? ಓಕೆ. ಸ್ಮೆಲ್ ಬರಬೇಕಾ? ಎಂತದ ಎಂತದ ಫ್ಲೇವರ್ ಥರ ಸ್ಮೆಲ್ ಬರೋದು ಬೇಡವಾ? ಬರ್ತುಂಟ ಅಂತ ಸ್ವಲ್ಪ. ನನಗೆ ಗೊತ್ತಾಗ್ತಾ ಇಲ್ಲ ಎಂಥದ್ದು. ಇದಕ್ಕೆ ಇನ್ನೆಂತಾದ್ರೂ ಆ್ಯಡ್ ಮಾಡ್ಲಿಕ್ಕೆ ಉಂಟು ಈಗ? ಅದೆಂತಾದ್ರೂ ಮಾಡುವಂತ ಆಗ್ತದೆ ಅದು ನೋಡುವಾಗ. ಸುಮ್ಮನೆ ಕೂತ್ಕೊಂಡ್ರೆ ಬೋರ್ ಆಗ್ತದೆ. ಇದು ನೋಡ್ತಾ ಇರುವಾಗ ಈಗ
ಎಂಥ ಅವಸ್ಥೆ ಮಾರೆ. ಎಷ್ಟೊತ್ತು ಕಾಯ್ಬೇಕೀಗ? ಅದು ಸ್ವಲ್ಪ ಅದಕ್ಕೆ ಇದು ಮುಚ್ತೀರಾ? ಇಲ್ಲಿ ಕೊಡು, ನಾನೇ ಮಾಡ್ತೇನೆ. ಮತ್ತೆ ನೀನು ಮಾಡಿದ್ದಂತ ಹೇಳ್ತೀನಿ. ಮತ್ತೆ ನೀನು ಇಲ್ಲಿ ಕೊಡು. ಅದು ಮಾಡಿದ್ದು ನಾನೇ ಈಗ. ಅಲ್ಲ 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 ಅಲ್ಲ, ಅದು ನಾನೇ ಮಾಡಿದ್ದು ನಾನೇ. ಮಾಡಿದ್ದು ನಾನೇ, ಕಟ್ ಮಾಡಿ ಕೊಟ್ಟದಿಲ್ಲ ಯಾರು. ಅದೆಲ್ಲ ಲೆಕ್ಕ ಇಲ್ಲ. ಮೇನ್ ಶೆಫ್ ಯಾರು? ನೀನು ಹೆಲ್ಪರ್ ಥರ ನನಗೆ. ಮೇನ್ ಕುಕ್ ಮಾಡೋದು ನಾನು. ಅದು ಹೋಟೆಲಲ್ಲಿ ಕೂಡ ಹಾಗೆ ಅಲ್ಲ. ಈಗ ಸೈಡಲ್ಲಿ ಹೆಲ್ಪರ್ಸ್ ಎಲ್ಲ ಇರ್ತಾರೆ, ಅವರೆಲ್ಲ ಕಟ್ ಮಾಡಿ ಕೊಡ್ತಾರೆ. ಮೇನ್ ಶೆಫ್ ಯಾವಾಗಲೂ ಖಾಲಿ ಕುಕ್ ಮಾಡೋದು ಮಾತ್ರ. ಹಾಗೆ ಇದು ನಂದು ಹೆಲ್ಪರ್. ಶೆಫ್ ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಸಹ ಕಲಿಬೇಕು. ಈಗ ಕಾಲಡಿಯಲ್ಲೆಲ್ಲ ಬಿದ್ದಿದೆ. ಸರಿ ಒರ್ಸು. ಅಲ್ಲಿ ಕಾಲಡಿಯಲ್ಲಿ ಒರ್ಸ. ಎಂತ ಹೆಲ್ಪರ್, ಪ್ರಯೋಜನ ಇಲ್ಲ ಮಾರಷ್ಟೇ. ಆಗ್ಲಿಲ್ವಾ ಇನ್ನು ಕೂಡ? ಅದು ಕುಕ್ ಮಾಡುದು, ಅದು ಸ್ವಲ್ಪ ಅದು ರಾ ಸ್ಮೆಲ್ ಎಲ್ಲ ಹೋಗ್ಬೇಕು, ಗೊತ್ತಾಯ್ತಾ? ಈ ಸೈಡಲ್ಲಿ ಫುಲ್ ಎಣ್ಣೆ ಬಿಟ್ಕೊಳ್ಳಿ. ಅದೇ ಗೊತ್ತಾಗ್ತದೆ ಎಣ್ಣೆ ಬಿಡ್ತದೆ ಅಂತ. ಅದು ಎಣ್ಣೆ ಬಿಟ್ಟದ್ದು ಗೊತ್ತಾಗ್ತದೆ. ಅದು ರಾ ಸ್ಮೆಲ್ ಹೋಗ್ಬೇಕು, ಗೊತ್ತಾಯ್ತಾ? ಇದು ಯಾವ್ದು ಫ್ರೈ ಮಾಡಿ ಹಾಕಿದ್ದಲ್ಲ, ರಾ ಹಾಕಿದ್ದಲ್ಲ. ಕರೆಕ್ಟ್ ಇತ್ತು. ಓಕೆ, ಗೊತ್ತಾಯ್ತಾ? ರಾ ಸ್ಮೆಲ್ ಎಲ್ಲ ಹೋಗ್ಬೇಕಂತೆ. ಸೌಂಡ್ ಬರ್ತಾ ಉಂಟಾ? ಕೊತ 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 ಅಂತ. ರಟ್ಟುದಿಲ್ಲ ಈಗ. ರಟ್ಟುದಿಲ್ಲ ಅಲ್ಲ ಈಗ. ಎಂತ ಅವಸ್ಥೆ ಮಾರೆ, ಸೆಕೆ ಆಗ್ತಾ ಉಂಟು. ಫ್ಯಾನ್ ತಗೊಳ್ಳು ಅಂತ ಹೇಳಿದೆ ಅಲ್ಲಿ ಒಂದು ಇಡ್ಲಿಕ್ಕೆ. ಈ ಸೆಕೆಯಲ್ಲಿ ಬೇಕಾ? ಇದು ಬಟ್ಟೆಲ್ಲ ಇಟ್ಕೊಳ್ಳೋದು ಬೇಡವಾ? ಬಿಸಿ ಆಗೋದಿಲ್ವಾ? ಇಲ್ಲ ಇಲ್ಲ, ಬಿಸಿ ಇಲ್ಲ, ಬಿಸಿ ಇಲ್ಲ ಇದು. ಈಗ ಸೈಡಲ್ಲಿ ಎಲ್ಲ ಎಣ್ಣೆ ಬಿಟ್ಟಿದೆ ಈಗ ನೋಡು. ಮಗ್ಚಬೇಕಾ? ಹ್ಞೂ, ಅದರಲ್ಲಿ ಇದೆಲ್ಲ ಕಾಣ್ತಾ ಉಂಟು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾರ್ತಾ ಉಂಟಾ? ಎಂಥ ಅವಸ್ಥೆ. ಅದು ಮೊದಲೇ ಹೇಳ್ಬೇಕಲ್ಲ ನೀನು. ಹಾರ್ತಾ ಉಂಟು ಅದು. ಸಾವು, ನಾನೆಂತ ಮಾಡುದು? ಕೆಲಸ ಮಾಡಿ, ಚಿಕನ್ ಇತ್ತಲ್ಲ, ಚಿಕನ್ ಹಾಕಿ. ಚಿಕನ್ ಈಗ ಹಾಕೋದಾ? ಅದು ನಿಲ್ಲುದಿಲ್ಲ, ಅದು ಹಾರುದು. ಅದು ಚಿಕನ್ ಚಿಕನ್ ಹಾಕೋದಾ? ಅದನ್ನ ಅಲ್ಲಿಂದ ತೆಗೀರಿ. ಚಿಕನ್ ಎಲ್ಲಿ ಉಂಟಾ? ಚಿಕನ್ ಈಗ ಸ್ಲೋಲಿ ಹಾಕ್ಬೇಕಲ್ಲ, ಸ್ವಲ್ಪ ಸ್ವಲ್ಪ. ಸೌಟ್ ಉಂಟಲ್ಲ, ಅದ್ರಲ್ಲಿ ಹಾಕಿ. ನಾ ಮತ್ತೆ ಚಂದ ಮಾಡುದಿಲ್ಲ ಫಸ್ಟಿಗೆ, ಯಾಕೆ ಹೇಳು? ನಿಮಗೆ ಮತ್ತೆ ನಾನು ಚಂದ ಎಲ್ಲಿಯಾದರೂ ಮಾಡಿ ಕೊಟ್ಟರೆ ನೀನು ದಿನ ಹೇಳ್ತೀನಿ ನೀನೇ ಅಡುಗೆ ಮಾಡಂತ. ಅದಕ್ಕೆ ನಾನು ಸ್ವಲ್ಪ ಬೇಡ ಬೇಡ ಬೇಡ, ನಾನೇ ಮಾಡ್ತೀನಿ. ನೀನು ಖಾಲಿ ನೋಡು. ಚಿಕನ್ ಪೀಸ್ ಪೀಸ್ ಮಾಡ್ತೀರಾ ಅಂತ ಆಗ್ತಾ ಉಂಟು. ಇಲ್ಲ ಇಲ್ಲ, ಚಿಕನ್ ಪೀಸ್ ಆಗೋದಿಲ್ಲ. ಅದು ನಾನು ಒಂದ್ಸತಿ ಹೀಗೆ ಮಾಡಿ ಕೊಡ್ತೇನೆ. ಅದನ್ನೇ ನಾನು ಮಾಡ್ತಾ ಇದ್ದದ್ದು, ಸುಮ್ಮನೆ ಸ್ಟೈಲ್ ಮಾಡೋದು. ಗೊತ್ತಿಲ್ಲ. ಈಗ ಪುನಃ ಸೌಂಡ್ ಬರ್ಬೇಕು ಅದರಲ್ಲಿ. ಅದು ಸೌಂಡ್ ಅಲ್ಲ, ಇನ್ನೊಂದು 10-15 ಮಿನಿಟ್ಸ್ ಬೇಯಬೇಕು. ಇನ್ನು 10-15 ನಿಮಿಷ ಬೇಕಾ? ಮತ್ತೆ ಆಯ್ತು. ಅದು ಮೆಲ್ಲ ಮೆಲ್ಲ. ಈಗ ಉಪ್ಪು ಹೇಗುಂಟು ಅಂತ ನೋಡಿ ನೀನೀಗ. ಇಷ್ಟು ತೆಗಿಬೇಕಾ? ಅಬ್ಬಾ, ಚೂರು ಚೂರು. ಈಗ ಇಷ್ಟ? ಅದು ಮಸಾಲ ಬೆಂದಿಲ್ಲ ನೋಡು ಈಗ. ನೋಡೀಗ. ಎಂತ ಚಪ್ಪೆ? ಎಲ್ಲ ಚಪ್ಪೆ ಚಪ್ಪೆ ಆಗಿದೆ. ಎಲ್ಲ ಚಪ್ಪೆ ಚಪ್ಪೆ ಆದರೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಈಗ ಉಪ್ಪು ಹಾಕೋದು ಈಗ? ಎಷ್ಟು ಹಾಕ್ಬೇಕೀಗ? ಮಸಾಲೆ ಹಾಕ್ಬೇಕಲ್ಲ, ಎಲ್ಲ ಹಾಕ್ಬೇಕು. ಈಗ ಮೇಲಿಂದ ಹಾಕೋದು ನಾನೀಗ? ಮೇಲಿಂದ ಮತ್ತೆ ಮತ್ತೆ ಹೇಗೆ ಹಾಕೋದು? ಮೇಲಿಂದ ಆಯ್ತು, ನಿಲ್ಲಿ. ಎಂತೆಲ್ಲ ಹಾಕ್ಬೇಕು? ಉಪ್ಪು? ಹಾಂ, ಉಪ್ಪು ಎಷ್ಟು ಹಾಕ್ಬೇಕು ಈಗ? ಉಪ್ಪು ಎಷ್ಟು ಹಾಕ್ಬೇಕು ಈಗ? ಇಷ್ಟು ಬೇಕಾ? ಹಾಕಿ ಅಷ್ಟು. ಉಪ್ಪು ತುಂಬ ಚಪ್ಪೆ ಆಗಿದೆ. ಇನ್ನೂ ಹಾಕ್ಬೇಕಾ? ಇನ್ನು ಸ್ವಲ್ಪ ಹಾಕಿ. ಇಷ್ಟು ಬೇಕಾ? ಇಷ್ಟು? ಹಾಂ, ಹಾಕಿ. ಅದು ಮೋಸ್ಟ್ಲಿ ಕಮ್ಮಿ ಆಗ್ತದೆ. ಹಾಂ, ಒಂದು ಎಂತ ತಿರುಗಿಸ್ಬೇಕಾ? ಅದು ಇದಿಟ್ಕೊಳ್ಳಿ. ಬಟ್ಟೆ ಎಲ್ಲಿ ಉಂಟು? ಬೇಡ ಬೇಡ ಬೇಡ, ನಾನೇ ಮಾಡ್ತೀನಿ. ಇದು ಹಾಳಾದ್ರೂ ಪರವಾಗಿಲ್ಲ, ನಾನೇ ಮಾಡೋದು. ಆಯ್ತು, ಮೆಲ್ಲ ಮಾಡ್ತಿದ್ದೇನಲ್ಲ. ಬೇಡ ಬೇಡ, ನೀನು ಮಾಡಿದೆ ಬೇಡ, ಮುಟ್ಲಿಕ್ಕೆ ಇಲ್ಲ ನಿಂಗೆ. ಸಾಕಾ? ನೀನು ಖಾಲಿ ನೋಡ್ತೇರಷ್ಟೇ.
ನಾನು ಮಾಡ್ತೇನೆ. ಬೇಡ 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 ಬೇಡ, ನಾನು ಮಾಡ್ತಿದ್ದೇನಲ್ಲ, ಖಾಲಿ ನೋಡಷ್ಟೇ. ನಿಮಗೆ ಕರೆಕ್ಟ್ ಮಿಕ್ಸ್ ಆದರೆ ಆಯ್ತಲ್ಲ. ಇಲ್ಲ ನಿಲ್ಲ ನಿಲ್ಲ, ಮಾಡ್ತಿದ್ದೇನೆ. ಅದೆಂತ ನೀವು ಮನೆ ಕಟ್ಟುತ್ತಾ? ಅಲ್ಲ ಅದು ಮಸಾಲ ಮೇಲೆ ಮೇಲೆ ಹಾಕೋದು ಅದಕ್ಕೆ, ಚಿಕನಿಗೆ ಗೊತ್ತಾಯ್ತಾ? ಅಷ್ಟೊತ್ತಿಗೆ ಕರೆಕ್ಟ್ ಮಸಾಲ ಕೂತ್ಕೊಳ್ತದೆ ಇದರ ಮೇಲೆ. ಅಯ್ಯೋ ನೀವು ಅದನ್ನ ಪೀಸ್ಗೆಲ್ಲ ಡ್ಯಾಮೇಜ್ ಮಾಡ್ತಾ ಇದ್ದೀರಾ. ಡ್ಯಾಮೇಜ್ ಇಲ್ವಿ. ಈಗ ಈಗ ಹೀಗೆ ಅಲ್ಲ ಮಿಕ್ಸಿಂಗ್ ಮಾಡೋದು, ಮತ್ತೆ ಹೇಗೆ ಮಿಕ್ಸಿಂಗ್ ಮಾಡೋದು ಹೇಗೆ ನಾನು ಹೇಳ್ಕೊಡ್ತೇನೆ. ಹೇಳಿ ಹೇಳಿ, ನಾನು ಮಿಕ್ಸಿಂಗ್ ಮಾಡೋದು ಹೇಗೆ ಅಂತ ಹೇಳಿ. ಒಮ್ಮೆ ತೋರಿಸಿಕೊಡು. ಬಿಟ್ಟು ಅದು ಕೊಡಿ. ಹ್ಞೂ, ಅದೆಂತಾದರೂ ಒಂದು ತಪ್ಪು ಹುಡುಕ್ಬೇಕಲ್ಲ, ಅದಕ್ಕೆ ಇದು ಅಲ್ಲ. ನಾನು ಹಾಕಿದ್ದಕ್ಕೂ ನೀನು ಹಾಕಿದ್ದಕ್ಕೆ ಎಂತಾದ್ರೂ ಡಿಫ್ರೆನ್ಸ್ ಇತ್ತಾ? ಈಗ ನೀವು ಟೇಸ್ಟ್ ಮಾಡಿ. ನನಗೆ ಟೇಸ್ಟ್ ಗೊತ್ತಾಗೋದಿಲ್ಲ, ನೀನು ನೋಡು. ಟೇಸ್ಟ್ ಮಾಡಿ. ಉಪ್ಪು ಗೊತ್ತಾಗೋದಿಲ್ಲ. ಶೆಫ್ ಅಲ್ಲ, ಮೇನ್ ಅದು ಶೆಫ್ ನನ್ನ ಅಲ್ಲ. ಸ್ವಲ್ಪ ಬಾಯಿ ಇದಾಗಿದೆ ಸ್ವಲ್ಪ. ಬಾಯ್ ಟೇಸ್ಟ್ ಆಗಿದೆ ಇದು ಬಾಸ್. ಟೇಸ್ಟ್ ಆಗಿದೆ, ಸಾಕು ಸಾಕು, ಬಿಡು ಬಿಡು ಬಿಡು, ಇನ್ನ ಮಾಡ್ತೀನಿ. ಸಾಕು ಬಿಡು, ಇನ್ನು ಕಲರ್ ಮಿಕ್ಸ್ ಮಾಡೋದು ಬೇಡವಾ? ಅದಿರಲಿ, ಅದು ಬೇಯಲಿ, ಬೇಯಲಿಲ್ಲ ಅದು. ಅಲ್ಲ ಈಗ ಸತ್ಯ ಹೇಳು, ನಾನೀಗ ಮಿಕ್ಸ್ ಹಾಗೆ ಮಾಡ್ತಿದ್ದದಲ್ಲ. ಎಷ್ಟೊತ್ತು ಕಾಯ್ಬೇಕು ಈಗ? ಬೇಯುವ ತನಕ. ಆಯ್ತಾ, ಮುಗೀತಾ ಈಗ? ಚಿಕನ್ ಮುಗೀತಾ? ಇಷ್ಟೇ? ನಂಗೆ ಗೊತ್ತಿಲ್ಲ, ನಾನು ಅದನ್ನ ಟೇಸ್ಟ್ ಮಾಡಲಿಲ್ಲ. ನಾನು ಮಾಡಿ ನೋಡ್ತೇನೆ. ನಂಗೆ ಮಸಾಲೆ ಕಮ್ಮಿ ಅಂತ ಹಾಕ್ಬೇಕು. ಅಲ್ಲ ಚಿಕನ್ ಇಷ್ಟೇ ಹಾಗಾದ್ರೆ? ಎಬೇ ಇಷ್ಟು ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡಿ. ಇನ್ನೊಂದ್ಸರ್ತಿ ಎಕ್ಸ್ಪ್ಲೇನ್ ಇನ್ನೊಂದ್ಸರ್ತಿ ಮಾಡ್ತೇನೆ ಇಲ್ಲ ನಿಮಗೆ. ಇಲ್ಲ, ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡಿ. ಫಸ್ಟಿಗೆ ಈಗ ಮರ್ತೋಗಿದೆ. ಅದು ಯಾರೋ ಮಾಡಿ ಕೊಟ್ಟದಲ್ಲ. ಅಲ್ಲ ಚಿಕನ್ ಮಾಡೋದು ಇಷ್ಟೇ ಹಾಗಾದ್ರೆ? ಇಷ್ಟರಲ್ಲಿ ಮುಗೀತದೆ ಚಿಕನ್? ಇದು ಸಿಂಪಲ್, ನಿಮಗೆ ಫಸ್ಟ್ ಟೈಮ್. ನಾಳೆ ಪುನಃ ಒಂದು ಟ್ರೈ ಮಾಡುವ ಹೊಸ ಡಿಶ್, ಆಯ್ತಾ? ಅದಕ್ಕೆ ಕಿಚನಿಗೆ ಬರಬೇಕು. ಇದೀಗ ಕಲ್ತಾಯ್ತು, ನಾನು ಚಿಕನ್ ಕಲ್ತಾಯ್ತು. ಈಗ ಚಿಕನ್ ಮಾಡ್ತೇನೆ, ಸ್ಯಾಂಡ್ವಿಚ್ ಮಾಡ್ತೇನೆ, ಪಾಸ್ತಾ ಮಾಡ್ತೇನೆ, 3 ಬಗೆ ಗೊತ್ತು, ಆಮ್ಲೆಟ್ ಮಾಡ್ತೇನೆ. ಮತ್ತೆ ಎಷ್ಟು ಸಾಕು ಬದುಕಲಿಕ್ಕೆ, ಎಲ್ಲಿ ಹೋದ್ರೂ ಬದುಕ್ಬೋದು. ಹೊಸ ಕುಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದ ಅಂತ ನಾನಲ್ಲ, ಎಂತ ಹೇಳ್ತೀನಿ ನೀನು? ಹೇಗೆ ಅಡಿಗೆ ಮಾಡಬಾರ್ದು ಅಂತ. ಆಗ ನಾನು ಈಗ ಚೆಲ್ತಾ ಉಂಟು ಹೊರಗೆ, ನಾನೆಲ್ಲಿ ಆದ್ರೆ ಈಗ ಕೈಲಿ ಹಾಕಿದ್ರೆ ಗ್ಯಾರಂಟಿ ಹೇಳ್ತಿದ್ಲು ಎಂತ ಅವಸ್ಥೆ ಅಂತ ನೋಡಿ. ಅದು ಕುದಿತಾ ಇರೋದು. ಅದೆಲ್ಲ ನಂಗೆ ಗೊತ್ತಿಲ್ಲ, ನೀನು ನಂಗೆ ಆಗ ಅದೇ ಹೇಳಿದ್ ನಾನು. ಎಂತ ಹೇಳಿದ್ದು? ಅದು ಹೊರಗೆ ಈಗ ಬೀಳ್ತಾ ಉಂಟಲ್ಲ, ಅದೀಗ ನಾನೀಗ ಕೈಲಿ ಹಾಕಿದ್ರೆ ಹೇಳ್ತಿದ್ದೆ, ನಿಂಗೆ ಕೈಲಿ ಹಾಕ್ಲಿಕ್ಕೆ ಬರೋದಿಲ್ಲ ಅಂತ. ಈಗ ಈಗ ಹೊರಗೆ ಬೀಳ್ತಾ ಉಂಟು, ಇದೇ ಹೇಳು. ಅದು ಕುದಿತಾ ಇರೋದು. ಅದು ನಂಗೆ ಗೊತ್ತಿಲ್ಲ, ಅದು ಲೆಕ್ಕವೇ ಇಲ್ಲ ನಂಗೆ. ಈಗ ಹೊರಗೆ ಹೇಗೆ ಬಿದ್ದದ್ದು? ಅಲ್ಲ ಇದು ಎಷ್ಟೀಗ, ಎಷ್ಟು ಪುಂಟು ಬೇಕು ಹೇಳು? ಅದು ಸ್ವಲ್ಪ ಇದು ಮಾಡಿ, ಸ್ವಲ್ಪ ಒಂದು ರೌಂಡ್ ತಿರುಗೋ ಸ್ವಲ್ಪ ಮಾಡಿ, ಸಾಕು ಸಾಕು ಸಾಕಾ? ಸಾಕು, ಸ್ಟಾಪ್ ಮಾಡಿ. ಅಲ್ಲ ಇದು ಮೇಲೆ ಮೇಲೆ ಹಾಕೋ, ಹೀಗೆ ಸ್ಪ್ರೆಡ್ ಆಗ್ತದೆ. ಅದೆಂತ ಸ್ನಾನ ಮಾಡಿಸಿದೆ ನೀವು? ಅದು ಈವನ್ಲಿ ಸ್ಪ್ರೆಡ್ ಆಗ್ಲಿಕ್ಕೆ ಗೊತ್ತಾಯ್ತಾ? ಈಗ ನಿಲ್ಲ ನಾ ಮಾಡ್ತಿದ್ದೇನಲ್ಲ, ಈಗ ಎಂತ ನೆಕ್ಸ್ಟ್ ಎಂತ ಮಾಡ್ಬೇಕು ಹೇಳಿ ನೀನು? ನೆಕ್ಸ್ಟ್ ಏನು ಮಾಡಬೇಡಿ, ಅದನ್ನು ಬಿಡಿ. ಅದನ್ನ ಮತ್ತೆ ಲಾಸ್ಟಿಗೆ ಮುಚ್ಚಬೇಕಾ ಇದನ್ನು ಈಗ? ಅಲ್ಲ ಮುಚ್ಚುದು ಬೇಡವಾ? ಸ್ನಾನ ಮಾಡಿಸಿ ಆಯ್ತು, ಅದಕ್ಕೆ ಇನ್ನು ಪೌಡರ್ ಹಾಕಿ ಮಲಗಿಸುವ. ಅಲ್ಲಿ ಈಗ ನನ್ನ ಕೈಯಿಂದ ಸೌಟ್ ಎಂತ ತಗೊಂಡದ್ದು ಹೇಳಿ ನೀನೀಗ? ಮಾಡುದೇ ಈ ಥರದ್ದು. ಅದು ನಿಮ್ಮ ಟ್ಯಾಲೆಂಟ್ ಅನ್ನ ಒಳಗೆ ಇಟ್ಕೊಳ್ಳಿ. ಎಂತ ಹೇಳ್ಬೇಕು, ಆಯ್ತು. ಕೀಪ್ ಇಟ್ ಹಿಡನ್. ಅಲ್ಲ ನನ್ನ ಹತ್ರ ಇರುವ ಟ್ಯಾಲೆಂಟ್ ಒಂದಾ ಎರಡಾ? ನೀನು ಲಿಸ್ಟ್ ಮಾಡಿದ್ರೆ ಈಗ ಲಿಸ್ಟ್ ನಿಂದು ಪೇಜ್ ಖಾಲಿ ಆಗ್ತದೆ. ಟ್ಯಾಲೆಂಟ್ ಭಂಡಾರ ಗೊತ್ತಾಯ್ತಾ? ಆಗದ್ದು ವಿಷಯವಿಲ್ಲ ನನ್ನ ಹತ್ರ. ಅದೆಂತ ಆಗ್ಲಿಕ್ಕೆ ಈಗ? ಮೇಲೆ ಗಾರ್ನಿಷ್ ಮಾಡಲಿಕ್ಕೆ ಅದು ಕೊಡು, ಅದನ್ನ ಮಾಡ್ತೇನೆ ಈಗ. ಮಾಡುದಲ್ಲ, ಕಟ್ ಮಾಡಿ ನೀವೇ ಇಡ್ಬೇಕು. ಇಲ್ಲ ಕಟ್ ಮಾಡಿ ಕೊಡು, ನೀ ಮತ್ತೆ ಹೆಲ್ಪರ್ ಎಂತಿಗೆ ಮತ್ತೆ? ಕಟ್ ಮಾಡಿ ಕೊಡು, ಅದ ಮೇಲೆ ನಾನು ಹಾಕ್ತೇನೆ, ಸಿಂಪಡಿಸ್ತೇನೆ. ಸಿಂಪಡಿಸುದು ಈಗ ಪೆಸ್ಟಿಸೈಡ್ಸ್. ಚಿಕನ್ ಮಾಡೋದು ಕಲ್ತೇವೆ ಮಾರೆ ಕೊನೆಗೂ. ನೆಕ್ಸ್ಟ್ ವೀಕ್ ನನಗೆ ರೆಸ್ಟ್. ನೆಕ್ಸ್ಟ್ ವೀಕ್ ನಿಂಗೆ ರೆಸ್ಟ್ ಫುಲ್ ನಾನೇ ಮಾಡ್ತೇನೆ ನೋಡು. ಹೇಗೆ ಮಾಡೋದು ಇನ್ನೊಂದ್ಸತಿ ಹೇಳಿ, ಎಕ್ಸ್ಪ್ಲೇನ್ ಮಾಡಿ. ಅದೆಲ್ಲ ಹಾಗೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ, ಅದು ವಿಡಿಯೋ ಫಸ್ಟ್ ನೋಡ್ಬೇಕಾಗ್ತದೆ ಈಗ. ನೀವು ನೋಡೋದೆಂತದಲ್ಲ ಅದೆಲ್ಲ. ಮತ್ತೆಂತ ಮಾಡ್ಬೇಕು? ಸಾಕಾ ಈಗ ಬೆಂದದ್ದು ಸಾಕಾ? ಬೆಂದು ಸಾಕಂತ ಸ್ವಲ್ಪ ಬೆಂದಿಯಾ? ಅದು ಸೌಂಡ್ ಬರಲಿಲ್ಲ ಹಾಗಾದ್ರೆ ಕೊತ 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 ಅಂತ. ಎಂತ ಬರುದು? ಅದು ಕೊತ 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 ಅಂತ ಸೌಂಡ್ ಬರೋದು ಬೇಡ ಅದು. ಅದು ಸೌಂಡ್ ಬಂದ್ರೆ ಬೆಂದಿದೆ ಅಂತ ಅಲ್ಲ ಅರ್ಥ. ಮತ್ತೆ ಹಾಗಾಗಿ ಹೀಗೆ ಬಂತು ಗುಳ್ಳೆ ಗುಳ್ಳೆ. ಅದಕ್ಕೆ ಗುಳ್ಳೆ ಗುಳ್ಳೆ ಅಂತ ಹೇಳುದಲ್ಲ, ಮತ್ತೆ ಅದಕ್ಕೆ ಕುದಿತಾ ಇರೋದು ಅಂತ. ಅದೇ ಕುದೀತಾ ಇರೋದು ಆಗ್ತಾ ಉಂಟಲ್ಲ, ಅದು ಕೊತ 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 ಕುದಿಯುದು. ಅದಕ್ಕೆ ಅದೊಂದು ಹೇಳ್ತಾರಲ್ಲ ಕನ್ನಡದಲ್ಲಿ, ಕೊತ ಕೊತ ಕುದಿಯುವುದಂತ. ಸಾಕ ಇದಕ್ಕೆ ಹಾಕೋದಿನ್ನು ಅದು ಬೇಯ್ದಿದೆ, ಕೊತ್ತಂಬರಿ ಸ್ವಲ್ಪ ಬೇಯ್ದಿದೆ. ಇನ್ನು ಬೇಯಬೇಕಾ? ಒಂದು 5 minutes ಇರ್ಲಿ ಹಾಗೆ. 5 minutes ಟೈಮರ್ ಆನ್ ಮಾಡು. ಕಸ್ತೂರಿ ಮೇಥಿಯ
ಕಸೂರಿ ಮೇಥಿ ಹೇಳು. ಗೊತ್ತಿಲ್ಲ ಎಂತದೋ ಒಂದು ಹಾಕಿ ಕಸ್ತೂರಿ ನನ್ನ ಅಮ್ಮ ಮಾರೆ. ಇಷ್ಟ ಆಗ್ಬೇಕಾ? ಅಷ್ಟು ಹಾಕಿ ಸ್ಪ್ರೆಡ್ ಮಾಡಿ ಸ್ಪ್ರಿಂಕಲ್ ಮಾಡಿ ಗೊತ್ತಾಯ್ತು. ನೀವು ಹೇಳಿ ಆಯ್ತಾ, ನಮ್ಗೆ ಎಂತಂತ ಗೊತ್ತಿಲ್ಲ. ಕಸೂರಿ ಕಸ್ತೂರಿ ಮೇಥಿಯ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡಿ ಕೆಳಗಡೆ, ಕಲಿಯುವ ಎಂತ ಅಂತ. ಇದು ಮುಚ್ಚಳ ಹೇಗೆ ಹಾಕದ? ಹೀಗೆ ಆಯ್ತು. ನೆಕ್ಸ್ಟ್ ಎಂತ ಹಾಕಬೇಕಂತ ಹೇಳಿದ್ ನೀನು? ಇದು ಕೊತ್ತಂಬರಿ ಸೊಪ್ಪು. ಕೊಡು. ನೀವು ಕುಕ್ ಮಾಡ್ಬೇಕಾದ್ರೆ 10 ಜನ ಅಸಿಸ್ಟೆಂಟ್ಸ್ ಬೇಕಾಯ್ತು ನಿಮಗೆ. ಸ್ಪ್ರಿಂಗ್ ಅದು ಈವನ್ ಆಗಿ ಸ್ಪ್ರೆಡ್ ಆಗಲಿ. ಆಯ್ತಾಯ್ತಾ. ಬೇಡ ಮಕ್ಷದ ಬೇಡ, ಅದು ಮೇಲೆ ಕಾಣಬೇಕದು. ನೀವು ಹೋಟೆಲಲ್ಲಿ ನೋಡಲಿಲ್ಲ, ಅದು ಮೇಲೆ ಕಾಣ್ತದೆ. ಹೌದು, ಮುಚ್ಚಬೇಕಾ? ಬೇಡಲ್ಲ. ಒಂದು ಕುದಿ ಬರಲಿ ಮತ್ತೆ ಕ್ಲೋಸ್ ಮಾಡಿ. ಗೈಸ್ ಆಯ್ತು, ಈಗ ಆಲ್ಮೋಸ್ಟ್ ಆಯಿತು. ಚಿಕನ್ ಎಲ್ಲ ಫಿನಿಶ್ ಆಯಿತು. ಒಳ್ಳೆ ಬೆಂದಿದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಭಾಳ ಟೇಸ್ಟ್ ಬರ್ತಾ ಉಂಟಂತ ಹೇಳ್ತಿದ್ದಾಳೆ ಅಲ್ಲ? ಹೌದಂತೆ. ನೋಡಿ ನೋಡುವ, ತಿಂದಾದ್ಮೇಲೆ ಹೇಳ್ತೀನಿ ನೀನು ಎಂತ ಅಂತ, ಆಯ್ತಾ? ತಿಂದು ಅವ್ರಿಗೆ ಹುಷಾರಿದ್ರೆ ಮತ್ತೆ ಹುಷಾರಿಲ್ಲದ ಏನಾಗಿದೆ, ಅಷ್ಟು ಸೂಪರ್ ಆಗಿದೆ. ಅದು ಸ್ಮೆಲ್ ನೋಡುವಾಗಲೇ ಗೊತ್ತಾಗ್ತದೆ ನನಗೆ. ಕೆಲವುದೆಲ್ಲ ಖಾಲಿ ಸ್ಮೆಲ್ಲಲ್ಲೇ ಗೊತ್ತಾಗ್ತದೆ ಇದು ಒಳ್ಳೆ ಆಗಿದೆ ಇಲ್ವಾ ಅಂತ. ಇದು ಆ ಥರದ್ದು. ಹತ್ರ ಮನೆಯವರೆಲ್ಲ ಬರ್ಬೋದು ಈಗ. ಪುಣ್ಯಗೆ ಕಂಡಿ ಕ್ಲೋಸ್ ಮಾಡಿಟ್ಟಿದೆ. ಕಂಡಿ ಓಪನ್ ಇದ್ರೆ ಎಲ್ಲ ಬಂದು ನಿಂತಿದ್ರು, ಎಂತದ ಆಗ್ತದೆ ಮತ್ತೆಂತ. ಅಲ್ಲಿ ಬಂದು ಕೇಳ್ತಿದ್ರು, ಎಂತ ಮಾಡ್ತಿದ್ದೀರಿ ಅಂತ ನಿಮ್ಮ ಮನೆಯಲ್ಲಿ, ಅಷ್ಟು ಪರಿಮಳ ಬರ್ತಾ ಉಂಟ ಅಂತ. ನೀನು ಹೆಲ್ಪರ್ ಮತ್ತೆಂತಕ್ಕೆ ಇರೋದು? ಒಚ್ಚಲಿಕ್ಕೆ ಫಸ್ಟ್ ಇಂಗ್ರೀಡಿಯೆಂಟ್ಸನ್ನೆಲ್ಲ ತಗೊಳ್ಳೋದು, ಪೇಸ್ಟ್ ಮಾಡೋದು. ಇಂಗ್ರೀಡಿಯೆಂಟ್ಸ್ ಆಗ ತೋರಿಸಿದೆಲ್ಲ ಅದನ್ನೇ. ಚಿಕನ್ ಅನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋದು. ಫಸ್ಟಿಗೆ ಚಿಕನ್ ಅನ್ನು ಮ್ಯಾರಿನೇಟ್ ಮಾಡಿ ಸೈಡ್ಗೆ ಇಡುದು. ಮ್ಯಾರಿನೇಟ್ ಮಾಡ್ಲಿಕ್ಕೆ ಅದು ಮಸಾಲ ಹಾಕೋದು. ಈಗ ಅದೆಲ್ಲ ಅಲ್ಲಿ ಮಸಾಲ ಉಂಟಲ್ಲ, ಉಪ್ಪು ಅದೆಲ್ಲ ಹೇಳಿಕ್ಕೆ ಆಗುದಿಲ್ಲ, ಅದು ಮಸಾಲ ಆಯ್ತಾ. ಮಸಾಲ ಹಾಕಿ ಆದ್ಮೇಲೆ ಅದನ್ನು ಮ್ಯಾರಿನೇಟ್ ಮಾಡೋದು ಚಿಕನ್ ಅನ್ನು. ಆಮೇಲೆ ಪೇಸ್ಟ್ ಮಾಡೋದು. ಪೇಸ್ಟ್ ಅನ್ನು ಇಲ್ಲಿಗೆ ಹಾಕೋದು, ಚಿಕನ್ ಅನ್ನು ಅದಕ್ಕೆ ಹಾಕೋದು, ಮಿಕ್ಸ್ ಮಾಡೋದು, ಆಯ್ತು. ನಂಗೆ ಗೊತ್ತಾಗ್ತದೆ, ನೋಡುವಾಗಲೇ ಗೊತ್ತಾಗ್ತದೆ. ಶಾಬಾಷ್, ರೆಡಿ. ಪರಿಮಳ ಸೂಪರ್ ಬರ್ತಾ ಉಂಟು. ಮುಚ್ಚುವಾ? ಎಸ್. ಸೊ ಫೈನಲಿ ಗೈಸ್, ಚಿಕನ್ ಎಲ್ಲ ರೆಡಿ ಆಗಿದೆ. ಈಗ ಆಫ್ ಮಾಡೋದಲ್ಲ? ಆಫ್ ಮಾಡೋಣ. ಆಫ್ ಮಾಡಲಿಕ್ಕೆ ನೆನಪಿಲ್ಲ ಮಾರೆ. ಈಗ ಚಿಕನ್ ರೆಡಿ ಆಯಿತು. ಫುಲ್ ನಾನೇ ಮಾಡಿದ್ದು. ಇಷ್ಟು ಕಷ್ಟಪಟ್ಟು ಎಲ್ಲ ಚಿಕನ್ ಮಾಡಿದ್ದೇನೆ, ಹೆಂಡತಿ ಸಪೋರ್ಟ್ ಇಲ್ಲದೆ ಕೂಡ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಒತ್ತಿ, ಎಂತ ಬೇಕಾದರೂ ಮಾಡಿ. ಬಾಯ್.